ಇಂದಿನಿಂದ 2 ದಿನಗಳ ಕಾಲ ದೆಹಲಿಯಲ್ಲಿ ರಾಷ್ಟ್ರೀಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ದೆಹಲಿಯ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಕಮಲ ಕಾರ್ಯಕಾರಿಣಿ ನಡೆಯಲಿದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ದೆಹಲಿಗೆ ತೆರಳಿದ್ದಾರೆ. ಲೋಕಸಭೆ ಚುನಾವಣೆಯ ಬಗ್ಗೆ ಬಿಎಸ್ವೈ ವರದಿಯನ್ನು ತರಿಸಿಕೊಂಡಿದ್ದು, ಈ ಸೀಕ್ರೆಟ್ ಸರ್ವೆ ವರದಿಯನ್ನ ಹೈಕಮಾಂಡ್ಗೆ ನೀಡಲಿದ್ದಾರೆ. ಇನ್ನು ಸೀಕ್ರೆಟ್ ಸರ್ವೆಯಲ್ಲಿ ಬಿಜೆಪಿ 6 ರಿಂದ 7 ಕ್ಷೇತ್ರಗಳಲ್ಲಿ ಸೋಲಲಿದೆ ಅನ್ನೋ ಮಾಹಿತಿ ಇದ್ದು, ಇದು ಬಿಎಸ್ವೈ ಆತಂಕಕ್ಕೆ ಕಾರಣವಾಗಿದೆ. ಹತ್ಯೆಗೆ ಸುಪಾರಿ ಪಡೆದ ಎಸ್ಐ ಸಿಕ್ಕಿ ಬಿದ್ದಿದ್ದು ಆ ರಕ್ತದ ಕಣದಿಂದ. ಗಂಗಾಧರ ಚಡಚಣ ಪ್ರಕರಣವನ್ನ ಪೊಲೀಸರೀಗ ಭೇದಿಸಿದ್ದು ಆ ರಕ್ತದ ಕಣದಿಂದಲೇ. ಗಂಗಾಧರ ಚಡಚಣನೆ ಹತ್ಯೆಯಾಗಿದ್ದು ಅಂತ ಗೊತ್ತಾಗಿದ್ದು ಕೂಡ ಆ ರಕ್ತದಿಂದ. 1 ವರ್ಷದ ಪುಟ್ಟ ಕಂದಮ್ಮನ್ನ ರಕ್ತ ಕೊಟ್ಟಿತ್ತು ಚಡಚಣ ಹತ್ಯೆಯ ಸುಳಿವನ್ನ. ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಿಐಡಿ ಮಾಹಿತಿ ಸಿಕ್ಕಿದೆ. 1 ವರ್ಷದ ಪುಟ್ಟ ಕಂದಮ್ಮನ ರಕ್ತ, ಇದೆಲ್ಲದಕ್ಕೂ ಕೂಡ ಒಂದು ರೀತಿ ಕ್ಲೂ ಸಿಕ್ಕಿದೆ. ಅಂದ್ರೆ ಈ ಪ್ರಕರಣವನ್ನ ಭೇದಿಸೋದಕ್ಕೆ 1 ವರ್ಷದ ಪುಟ್ಟ ಕಂದಮ್ಮನ ರಕ್ತ ಚಡಚಣ ಹತ್ಯೆಯ ಸುಳಿವನ್ನ ಕೊಟ್ಟಿತ್ತು. ಗಂಗಾಧರ ಚಡಚಣನ ಕೊಲೆಗೆ ಸಾಕ್ಷಿಯನ್ನ ಕೊಟ್ಟಿತ್ತು ಆ 1 ವರ್ಷದ ಮಗು. ಬೆನ್ಸಿಡಲ್ ಎಕ್ಸ್ಟ್ರಾಕ್ಷನ್ ಟೆಸ್ಟ್ನಲ್ಲಿ ಗಂಗಾಧರ ಚಡಚಣ ಕೊಲೆ ಕನ್ಫರ್ಮ್ ಆಗಿದೆ. ನೆಲದ ಮೇಲಿದ್ದ ರಕ್ತದ ಕಲೆಯ ಮಣ್ಣನ್ನೇ ತೆಗೆದು ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಮಣ್ಣಿನಲ್ಲಿ ಬೆರೆತಿದ್ದ ರಕ್ತ ಹಾಗೂ 1 ವರ್ಷದ ಕಂದಮ್ಮನ ರಕ್ತದ ಡಿಎನ್ಎ ಟೆಸ್ಟ್ ಮಾಡಲಾಯಿತು. ಡಿಎನ್ಎ ಟೆಸ್ಟ್ನಲ್ಲಿ ಗಂಗಾಧರನ 1 ವರ್ಷದ ಮಗುವಿನ ರಕ್ತದ ಜೊತೆ ಹೋಲಿಕೆ ಕೂಡ ಆಗಿದೆ. ಮಣ್ಣಿನಲ್ಲಿ ಬೆರೆತಿದ್ದ ರಕ್ತ ಹಾಗೂ ಮಗುವಿನ ರಕ್ತದ ಡಿಎನ್ಎ ಎರಡೂ ಕೂಡ ಹೊಂದಾಣಿಕೆಯಾಗಿದೆ. ಧರ್ಮರಾಜನ ನಕಲಿ ಎನ್ಕೌಂಟರ್ ಅನ್ನ ಎಸ್ಐ ಮಾಡಿದ್ರು. ಗೋಪಾಲ್ ಹಳ್ಳೂರ ಬಳಿಕ ಸಹೋದರ ಗಂಗಾಧರ ಚಡಚಣನನ್ನ ಬೈರಗೊಂಡನ ಕಡೆಯವರಿಗೆ ಎಸ್ಐ ಒಪ್ಪಿಸಿದ್ರು. ತೊಗರಿ ಫೀಲ್ಡ್ ನಲ್ಲಿ ಗಂಗಾಧರ ಚಡಚಣನನ್ನ ಕತ್ತರಿಸಿ ಭೀಮಾ ನದಿಗೆ ಹಂತಕರು ಎಸೆದಿದ್ರು. ಚಾರ್ಜ್ ಶೀಟ್ ನಲ್ಲಿ ಈ ಬಗ್ಗೆ ಸ್ಪಷ್ಟವಾಗಿ ಎಸ್ಐಟಿ ಉಲ್ಲೇಖ ಮಾಡಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಅಸೂಡೆ ಮತ್ತು ಎಸ್ಐ ಗೋಪಾಲ್ ಹಳ್ಳೂರ ಮೇಲೆ ಈಗ ತೂಗುಗತ್ತಿ ನೇತಾಡ್ತಾ ಇದೆ. 15 ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗೋದು ಕನ್ಫರ್ಮ್ ಅಂತ ಸಿಐಡಿ ಕೂಡ ಹೇಳೋ ಚಾನ್ಸಸ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಮುನಿರಾಜು ಕೊಡ್ತಾರೆ. ಮುನಿರಾಜು, ಗಂಗಾಧರ ಚಡಚಣ ಪ್ರಕರಣವನ್ನ ಪೊಲೀಸರು ಭೇದಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು? ಯಾವ ರೀತಿಯಾದಂತಹ ಮಾಹಿತಿ ಸಿಕ್ತು, ಅದು ಕೂಡ ರಕ್ತದ ಕಣದಿಂದ? ಪ್ರತಿಮಾ, ಏನು ಭೀಮಾ ತೀರದಲ್ಲಿ ನಡೆದಂತಹ ಗಂಗಾಧರ ಚಡಚಣ ಒಂದು ಕೊಲೆ ಪ್ರಕರಣದಲ್ಲಿ ಒಂದು ಮಗುವಿನ ಒಂದು ರಕ್ತದ ಕಣ ಒಂದು ಕೊಲೆಗೆ ಒಂದು ಕ್ಲೂವನ್ನು ಕೊಟ್ಟಿರುವಂತದ್ದು ಈಗ ಸಿಐಡಿ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಏನು ಗಂಗಾಧರ ಚಡಚಣ ಮತ್ತೆ ಆತನ ಅಣ್ಣ ಧರ್ಮರಾಜ್ ಚಡಚಣ ಏನಿದ್ರೆ ಇದರ ಒಂದು ಕೊಲೆ ಪ್ರಕರಣದಲ್ಲಿ ಸಿಐಡಿ ಪೊಲೀಸರು ವಿಸ್ತೃತವಾದ ಒಂದು ತನಿಖೆಯನ್ನ ಮಾಡಿರ್ತಾರೆ. ಆದ್ರೆ ಈ ಒಂದು ಕೊಲೆಯಲ್ಲಿ ಎನ್ಕೌಂಟರ್ ಮಾತ್ರ ಬೆಳಕಿಗೆ ಬರುತ್ತೆ. ಆದ್ರೆ ಗಂಗಾಧರ್ ಕೊಲೆ ಪ್ರಕರಣ ಬೆಳಕಿಗೆ ಬರೋದಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯ ಕ್ಲೂ ಸಹ ಆ ಒಂದು ಕೊಲೆ ಕೇಸ್ನಲ್ಲಿ ಸಿಕ್ಕಿರೋದಿಲ್ಲ. ಸುಮಾರು 8 ತಿಂಗಳಿಂದ ನಡೆದಂತ ಕೊಲೆ ಒಂದು ಕೇಸ್ನಲ್ಲಿ ಮುಂದಿನ ಧೂಳಿನಲ್ಲಿದ್ದಂತ ರಕ್ತದ ಕಣ ಮತ್ತೆ ಆತನ ಮಗನ ಒಂದು ರಕ್ತದ ಸ್ಯಾಂಪಲ್ ನಿಂದ ಈ ಒಂದು ಡಿಎನ್ಎ ಪರೀಕ್ಷೆ ನಡೆದಿತ್ತು. ಈ ಒಂದು ಪರೀಕ್ಷೆಯಲ್ಲಿ ಗಂಗಾಧರ್ನನ್ನ ಕೊಲೆ ಮಾಡಲಾಗಿದೆ, ಆತನು ಸಹ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ದೃಢಪಟ್ಟಿರುತ್ತೆ. ಈಗಾಗಲೇ ಸಿಸಿಡಿ ಪೊಲೀಸರು ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನು ಸಹ ದಾಖಲು ಮಾಡಿದ್ದಾರೆ. ಒಂದು ಬೆಂಜಮಿನ್ ಅನ್ನೋ ಒಂದು ಮಾದರಿಯಲ್ಲಿ ಒಂದು ಎಸ್ಐ ಲ್ಯಾಬ್ ನಲ್ಲಿ ಒಂದು ಟೆಸ್ಟಿಂಗ್ ಅನ್ನ ಮಾಡಿರ್ತಾರೆ. ಈ ಒಂದು ಲ್ಯಾಬ್ ನಲ್ಲಿ ಬಂದ ವರದಿ ಮೇರೆಗೆ ಈಗ ಇದು ಕೊಲೆ ಅಂತ ಹೇಳಿ ಪೊಲೀಸರು ಒಂದು ಸಾಬೀತು ಮಾಡಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಪ್ರತಿಮಾ, ಓಕೆ ಮುನಿರಾಜು, ಈಗ ಇದೊಂದು ಕಡೆಯಿಂದ ಈಗ ಎಸ್ಐ ಮೇಲೂ ಕೂಡ, ಜೊತೆಗೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳಿಗೂ ಕೂಡ ಮುಂದೆ ಒಂದು ರೀತಿ ಸಂಕಷ್ಟ ಎದುರಾಗಬಹುದು. ಸೊ ನೆಕ್ಸ್ಟ್ ಸಿಐಡಿ ಏನ್ ಮಾಡಬಹುದು ಈ ವಿಚಾರದಲ್ಲಿ ತನಿಖಾ ಹಂತದಲ್ಲಿ? ಪ್ರತಿಮಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 14 ಆರೋಪಿಗಳ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಲಾಗಿದೆ. ಇದರಲ್ಲಿ ಎಸ್ಐ ಗೋಪಾಲ ಹಳ್ಳೂರ್ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅಸೂಡೆ ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಈಗಾಗಲೇ ಎಲ್ಲಾ ಆರೋಪಿಗಳನ್ನು ಸಹ ಬಂಧಿಸಿದ್ದಾರೆ. ಆದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾತ್ರ ಇನ್ನೂ ಅಬ್ಸೆಂಟ್ ಆಗಿದ್ದು ಆತನಿಗಾಗಿ ಹುಡುಕಾಟವನ್ನು ಸಹ ಮಾಡಿದ್ದಾರೆ. ಬಹುಶಃ ಆತ ಸಿಕ್ಕಿದ ನಂತರ ಆತನನ್ನು ಸಹ ಬಂಧಿಸಿ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ಸಿಐಡಿ ಪೊಲೀಸರು ಕಲೆ ಹಾಕಿದ್ದಾರೆ. ಆರೋಪಿಗಳಿಗೆ ಶಿಕ್ಷೆ ಸಂದರ್ಭದಲ್ಲಿ ನಾವು 100% ಸಕ್ಸಸ್ ಆಗ್ತೇವೆ ಅನ್ನೋ ಒಂದು ನಂಬಿಕೆ ಮತ್ತೆ ವಿಶ್ವಾಸದಲ್ಲಿ ಸಿಐಡಿ ಪೊಲೀಸರಿದ್ದಾರೆ. ಪ್ರತಿಮಾ, ಓಕೆ, ಇನ್ನು ಮುನಿರಾಜು, ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಕೂಡ ಮಾಡಿದೆ ಎಸ್ಐಟಿ ಏನೇನ್ ಕಾರಣ, ಯಾವ ರೀತಿ ಕ್ಲೂ ಸಿಕ್ತು ಅಂತ. ಸೊ ಇದೆಲ್ಲದರ ರಿಪೋರ್ಟ್ ಅನ್ನ ಪರಿಗಣಿಸಿದ ನಂತರ ನೆಕ್ಸ್ಟ್ ಡೆವಲಪ್ಮೆಂಟ್ ಏನಾಗಬಹುದು ಅಂತ? ಪ್ರತಿಮಾ, ಈಗಾಗಲೇ ನಿನ್ನೆ ಒಂದು ಚಾರ್ಜ್ ಶೀಟ್ ಅನ್ನು ಇಂಡಿ ನ್ಯಾಯಾಲಯಕ್ಕೆ ಸಿಐಡಿ ಪೊಲೀಸರು ಸಬ್ಮಿಟ್ ಮಾಡಿದ್ದಾರೆ. ಅಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ವಿಚಾರಣೆ ಸಹ ಆರಂಭ ಆಗಬೇಕಾಗಿದೆ. ಈ ವೇಳೆ ಒಂದು ಪೊಲೀಸರು ಸಹ ಕಲೆಕ್ಟ್ ಮಾಡಿರುವಂತಹ ಸಾಕ್ಷ್ಯಾಧಾರಗಳು ಮತ್ತೆ
ರಕ್ತದ ಮಾದರಿ ಏನಿದೆ ಇವೆಲ್ಲವನ್ನೂ ಸಹ ಒಂದು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಲ್ಯಾಬ್ ನಲ್ಲಿ ಬಂದಿರುವಂತಹ ವರದಿಗಳು ಮತ್ತೆ ಪೊಲೀಸರು ಕಲೆಕ್ಟ್ ಮಾಡಿರುವಂತಹ ಸಾಕ್ಷ್ಯಾಧಾರಗಳನ್ನು ಸಬ್ಮಿಟ್ ಮಾಡಿದ ನಂತರ ಅವರಿಗೆ ಒಂದು ಶಿಕ್ಷೆ ಕೊಡಿಸೋದಕ್ಕೆ ಏನೆಲ್ಲ ಬೇಕು ಅದನ್ನ ನಾವು ಮಾಡಿದೀವಿ ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ. ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗೆ.